Hello students, welcome back to the accountancy class. So students, in today's class we will discuss and we will come to know how to pass the journal entries under the chapter accounting for share capital and the concept related to the oversubscriptions. So about oversubscriptions we have came to know in the previous classes. Here oversubscriptions is collecting or subscribing the securities more than the issued securities. For example, if any company issued 1000 shareholders to the general public and they have subscribed more than 1000, which means more than 1000 candidates wants to purchase, more than 1000 investors want to purchase the same securities. That is what we called oversubscriptions of securities under this chapter. ಸೊ ಸ್ಟೂಡೆಂಟ್ಸ್ ಇಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳಿದರೆ ನಾವು ಏನು ಸೆಕ್ಯೂರಿಟೀಸ್ ಇಶ್ಯೂ ಮಾಡಿರ್ತೀವಲ್ಲ ಜನರಲ್ ಪಬ್ಲಿಕ್ಕಿಗೆ ಅದಕ್ಕಿಂತ ಜಾಸ್ತಿ ಶೇರ್ಸನ್ನು ಪರ್ಚೇಸ್ ಮಾಡೋಕ್ಕೆ ಅಪ್ಲೈ ಮಾಡಿರ್ತಾರೆ. ಅದಕ್ಕೆ ನಾವು ಇಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು 1000 ಶೇರ್ಸಿಗೆ ನಾನು ಇಶ್ಯೂ ಮಾಡಿದ್ದೀನಿ ಜನರಲ್ ಪಬ್ಲಿಕ್ಕಿಗೆ. 1000 ಜಸ್ಟ್ ನನಗೆ ಎಷ್ಟು ಬೇಕು, ಬರೀ 1000 ಶೇರ್ಸ್ ಮಾತ್ರ ನಾನು ಇಶ್ಯೂ ಮಾಡಿದ್ದೀನಿ, ಅಷ್ಟರಿಂದ ಮಾತ್ರ ದುಡ್ಡು ನನಗೆ ಬೇಕು. ಬಟ್ ಡ್ಯೂ ಟು ಹೈ ಡಿಮ್ಯಾಂಡ್, ಮೇ ಬಿ ಕಂಪ್ನೀಸ್ ಡಿಮ್ಯಾಂಡಿಂದಿರಬಹುದು, ಒಂದು ಸ್ಟೇಟಸ್ ಇರಬಹುದು, ಅದ್ರ ಬೇಸ್ಡ್ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ಸ್ ಅಥವಾ ಒಂದು ಇನ್ವೆಸ್ಟರ್ಸ್ ಆ ಶೇರ್ಸನ್ನು ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ 1000 ಮಾತ್ರ ನಾನು ಇಶ್ಯೂ ಮಾಡಿದ್ದೀನಿ ಆ್ಯಸ್ ಎ ಕಂಪನಿ, ಬಟ್ ಶೇರ್ ಹೋಲ್ಡರ್ಸ್ ಮತ್ತು ಯಾರಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಜಾಸ್ತಿ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಅಪ್ಲೈ ಮಾಡ್ತಾರೆ. ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ, 1000 ನಾನು ಇಶ್ಯೂ ಮಾಡಿದ್ದೀನಿ, 1200 ಅಪ್ಲಿಕೇಶನನ್ನು ನನಗೆ ಬಂದಿದ್ದಾವೆ ಅಂತ ತಿಳ್ಕೊಳ್ಳಿ. ಸೊ ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ ಎಷ್ಟು ಬಂದಿದ್ದಾವೆ, ನನಗೆ 20 ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಸೊ ನಾನು ಸೇಲ್ ಮಾಡಬೇಕಂತ ಇದ್ದೀನಿ 1000 ಶೇರ್ಸು, ಬಟ್ ನನಗೆ ಅಪ್ಲಿಕೇಶನ್ಸ್ ಬಂದಿರೋದು ಎಷ್ಟು ಬೇಕು ಅಂತ ಬಂದಿದೆ ಅಂತ ಹೇಳಿದ್ರೆ ಶೇರ್ಸ್ 1200. ಸೊ ಏನು ಇದು 200 ಶೇರ್ಸ್ ಎಕ್ಸ್ಟ್ರಾ ಇದಾವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಓವರ್ ಸಬ್ಸ್ಕ್ರಿಪ್ಷನ್ಸ್. ಜಾಸ್ತಿ ಆಗಿದೆ, ನಾನು 1000 ಸೇಲ್ ಮಾಡಬೇಕಂತ ಇದ್ದೀನಿ, ಜನರಿಗೆ 1200 ಶೇರ್ಸ್ ಬೇಕಾಗಿದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಅಂತ ಹೇಳಿದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಈ ಸಿಚುವೇಷನಲ್ಲಿ ಜರ್ನಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡಬೇಕು ಅಂತ ಹೇಳಿ. ಸೊ ಸ್ಟೂಡೆಂಟ್ಸ್, ಇಲ್ಲಿ ಕ್ವೆಶನ್ ಓದ್ತೀನಿ ನಾನು. ABC ಕಂಪನಿ ಲಿಮಿಟೆಡ್ ಇಶ್ಯೂ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ದಿ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋಸ್. ಸೊ ಇಲ್ಲಿ ABC ಕಂಪನಿ ಲಿಮಿಟೆಡ್ ಇದು ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಿದೆ ಅಂತ ಹೇಳಿದ್ರೆ ಬರೀ 20,000 ಶೇರ್ಸನ್ನು ಜನರಲ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಶೇರಿಂದ ಅಮೌಂಟ್ ₹10. ಸೊ ಫಸ್ಟ್ ಎಂಟ್ರಿ ಏನಂತ ಹೇಳಿದ್ರೆ, ಫಸ್ಟ್ ಇನ್ಸ್ಟಾಲ್ಮೆಂಟು ಆನ್ ಅಪ್ಲಿಕೇಶನ್ ₹2 ಪರ್ ಶೇರ್. ಸೊ ಅಪ್ಲಿಕೇಶನ್ ಮುಖಾಂತರ ₹2 ಕಲೆಕ್ಟ್ ಮಾಡ್ತಾರೆ, ಅಲಾಟ್ಮೆಂಟ್ ಮುಖಾಂತರ ₹3 ಕಲೆಕ್ಟ್ ಮಾಡ್ತಾರೆ, ಆ್ಯಂಡ್ ಡ್ಯೂರಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ₹5 ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ಫ್ರಮ್ ದ ಇನ್ವೆಸ್ಟರ್ಸ್. Then the further information, application were received for 25,000 shares. ಆ್ಯಕ್ಚುಲಿ ಇಲ್ಲಿ ಎಷ್ಟು ಶೇರ್ಸಿಗೆ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಎಷ್ಟು ಶೇರ್ಸ್ ಜನರಲ್ ಪಬ್ಲಿಕ್ ಅಂದರೆ ಬರೀ 20,000 ಮಾತ್ರ. ಬಟ್ ನಮಗೆ ಅಪ್ಲಿಕೇಶನ್ಸನ್ನು ಸಿಕ್ಕಿರೋದು ಎಷ್ಟು, 25,000. ಸೊ ಎಕ್ಸ್ಟ್ರಾ ನಮಗೆ ಎಷ್ಟು ಸಿಕ್ಕಿದಾವೆ ಅಂತ ಹೇಳಿದ್ರೆ 5,000. ದಟ್ ಈಸ್ ವಾಟ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹಿಯರ್. ಎಕ್ಸೆಸ್ ಅಪ್ಲಿಕೇಶನ್ ಮನಿ ವಾಸ್ ರೀಫಂಡ್ ಆನ್ 5,000 ಶೇರ್ಸ್. ಅಂದರೆ ಈಗ 25,000 ಶೇರ್ಸನ್ನು ನನಗೆ ಅಪ್ಲಿಕೇಶನ್ ಸಿಕ್ಕಿದ್ದಾವೆ. ಆ್ಯಕ್ಚುಲ್ ನಾನು ಸೆಲ್ ಮಾಡಬೇಕಾಗಿರೋದು ಎಷ್ಟು, 20,000. ಡಿಫ್ರೆನ್ಸ್ ಏನಿದೆಯಲ್ಲ 5,000, ಆ 5,000 ಅಪ್ಲಿಕೇಶನ್ಸ್ ನನಗೆ ಬಂದಿರುತ್ತಲ್ಲ, ಆ ಅಮೌಂಟು ನಾನು ಏನು ಮಾಡಬೇಕು, ರೀಫಂಡ್ ಮಾಡಬೇಕು, ವಾಪಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇವನು. ಸೊ 5,000 ಶೇರ್ಸ್ ಏನದು ಎಕ್ಸ್ಟ್ರಾ ನಮಗೆ ಸಬ್ಸ್ಕ್ರೈಬ್ಡ್ ಆಗಿದೆ, ಅದನ್ನು ನಾನು ರಿಟರ್ನನ್ನು ಕೊಡ್ತಾಯಿದ್ದೀನಿ, ರೀಫಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ 20,000 shares were allotted on which the money duly received except the first and final call on 500 shares held by Akash.
ಸೊ ಇಲ್ಲಿ ಆಕಾಶ್ ಅಂತ ಒಂದು ಪರ್ಸನ್ನು ಪರ್ಚೇಸ್ ಮಾಡಿದ್ದ, ಆ ಪರ್ಚೇಸ್ ಮಾಡುವ ಶೇರ್ಸು 500 ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಸಿಗೋದಿಲ್ಲ. ಸೊ ಅದನ್ನು ಏನು ಮಾಡ್ತಾರಂದರೆ ದ ಡೈರೆಕ್ಟರ್ಸ್ ಫರ್ಫಿಟ್ ದೀಸ್ ಶೇರ್ಸ್ ಆ್ಯಂಡ್ ದೆನ್ ರೀಶ್ಯೂ ಟು ಸಾಗರ್ ಅಟ್ 7 per share ಆ್ಯಸ್ ಫುಲ್ಲಿ ಪೇಡ್. ಅದನ್ನು ಏನು ಮಾಡ್ತಾನಂತ ಹೇಳಿದ್ರೆ ಸಾಗರಿಗೆ ಇವನು ಸೇಲ್ ಮಾಡ್ತಾನೆ ಫರ್ಫೇಟ್ ಆಗಿರೋದು 500 ಶೇರ್ಸ್. ಅದು ಎಷ್ಟಕ್ಕೆ ಸೇಲ್ ಮಾಡ್ತಾನಂದರೆ 7 rupeesiಗೆ ಸೇಲ್ ಮಾಡ್ತಾನೆ. ಆ್ಯಂಡ್ ನಾವು ವಿ ಹ್ಯಾವ್ ಟು ಪ್ರಿಪೇರ್ ದ ಜರ್ನಲ್ ಎಂಟ್ರೀಸ್ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್. ಸೊ ದ ಫಸ್ಟ್ ಒನ್ ಆಸ್ ಯೂಶುವಲ್ ಸ್ಟೂಡೆಂಟ್ಸ್. ಸೊ ಆನ್ ಅಪ್ಲಿಕೇಶನ್ ಮನಿ what amount we have collected that we have to mention. Bank account debit to share application account. ಸೊ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ ಎಲ್ಲಿಂದ ಅಂದರೆ ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ, ದಟ್ ಈಸ್ 25,000. ಸೊ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 25,000 ಶೇರ್ಸ್ ಅಟ್ ₹2 per share. ಅಂದರೆ ಅಪ್ಲಿಕೇಶನಿಂದ 2 rupees ಅಂದರೆ ಟೋಟಲ್ ನನಗೆ ಸಬ್ಸ್ಕ್ರೈಬ್ಡ್ ಆಗಿರೋದು ಎಷ್ಟು ಅದನ್ನು ಫಸ್ಟ್ ಬರೀಬೇಕು. ನಾವು ಅಪ್ಲಿಕೇಶನ್ ಮನಿ ಅಂತ ಕರಿತೀವಿ. 25,000 ಶೇರ್ಸಿಗೆ ಅದು. ಸೊ ಅಪ್ಲಿಕೇಶನ್ ವರ್ ರಿಸೀವ್ಡ್ ಫಾರ್ 25,000 ಶೇರ್ಸ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. 20,000 ಶೇರ್ಸು ಕೂಡ ಇದ್ದಾವೆ, 25,000 ಶೇರ್ಸು ಕೂಡ ಇದ್ದಾವೆ ಇಲ್ಲಿ. ಸೊ 20 ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಕಂಪನಿ ಇಶ್ಯೂ ಮಾಡಿರೋದು 20,000, ಬಟ್ ಜನರು ಅದನ್ನು ಅಪ್ಲೈ ಮಾಡಿರೋದು ಅದಕ್ಕೆ ಎಷ್ಟು 25,000. ಸೊ ಇಲ್ಲಿ ಡಿಫ್ರೆಂಟ್ ಎಷ್ಟಾಗ್ತಿದೆ 5,000 ಆಗ್ತಿದೆ. ಸೊ ಬಟ್ ನಾವು ಫಸ್ಟಿಗೆ ಏನು ಮಾಡಬೇಕು, ಬ್ಯಾಂಕ್ ಅಂದರೆ ದುಡ್ಡನ್ನು ಬಂದಿದೆ, ಅಪ್ಲಿಕೇಶನ್ ಅಂತ ಹೇಳಿದ್ರೆ ದುಡ್ಡು ಕೂಡ ಬರುತ್ತೆ 2 rupees. ಸೊ ಟೋಟಲ್ 25,000 ಅಪ್ಲಿಕೇಶನ್ಸ್ ಬಂದಿರುತ್ತೆ ನನಗೆ. ಸೊ ಅದನ್ನು ಅಷ್ಟು ಕೂಡ ನಾನು ಬರೀಬೇಕು. ಓಕೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಎಷ್ಟಕ್ಕೆ ತೊಗೋಬೇಕಂದ್ರೆ 25,000 ಶೇರ್ಸ್ ಫಾರ್ ₹2 ಆ್ಯಸ್ ಅ ಅಪ್ಲಿಕೇಶನ್ ಮನಿ. ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ 50,000 ವಿ ಹ್ಯಾವ್ ಟು ರೈಟ್ ಇನ್ ಬೋತ್ ದ ಸೈಡ್ಸ್, ದಟ್ ಈಸ್ ಆನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್. ದೆನ್ ದ ಸೆಕೆಂಡ್ ಒನ್ ಟ್ರಾನ್ಸ್ಫರಿಂಗ್ ಎಂಟ್ರಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಸ್ಟೂಡೆಂಟ್ಸ್, ಈಗ ಈ 5,000 ಶೇರ್ಸ್ ಏನು ಎಕ್ಸೆಸ್ ಆಗಿ ಸಬ್ಸ್ಕ್ರೈಬ್ಡ್ ಆಗಿತ್ತಲ್ಲ ಎಕ್ಸ್ಟ್ರಾ, ಅದನ್ನು ನಾನು ರೀಫಂಡ್ ವಾಪಸ್ ಕೊಡಬೇಕು ಅವರಿಗೆ, ಯಾಕಂದರೆ ಅವ್ರದ್ದು ಶೇರ್ಸನ್ನು ನಾನು ತಗೊಳ್ತಿಲ್ಲ. ಸೊ ಅದಕ್ಕೆ ಎಂಟ್ರಿ ಹೇಗೆ ಬರೀಬೇಕು ಅಂತ ಹೇಳಿದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಇಲ್ಲಿ ಬರೀ ಫಸ್ಟ್ 2 ಅಷ್ಟೇ ಬರ್ತಿತ್ತು, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಬಟ್ ಇಲ್ಲಿ ರೀಫಂಡ್ ಮಾಡ್ತಾ ಇದ್ದೀವಿ ನಾವು, ಹಾಗಾಗಿ ಟು ಬ್ಯಾಂಕ್ ಅಕೌಂಟನ್ನು ಕೂಡ ಬರೀಬೇಕು. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಷ್ಟು ಬಂದಿತ್ತು ನಮಗೆ 25,000 ಶೇರ್ಸಿಂದ ₹2.50. ದೆನ್ ಅದನ್ನು ಏನಾಯ್ತು ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಅಲ್ಲಿ ನಾನು ಎಷ್ಟು ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಬರೀ 20,000 ಶೇರ್ಸಿಂದು. ದೆನ್ ಬ್ಯಾಂಕ್ ಅಕೌಂಟ್ ಅಂದರೆ ವಾಪಸ್ ನಾನು ಎಷ್ಟು ಕೊಡ್ತಿದ್ದೀನಿ ಜನರಿಗೆ 5,000. ಸೊ ದಿಸ್ ಈಸ್ ಹೌ ವಿ ನೀಡ್ ಟು ಪ್ರಿಪೇರ್ ದಿಸ್ ಎಂಟ್ರಿ. ಶೇರ್ ಅಪ್ಲಿಕೇಶನ್ ಮನಿ ಇನ್ ರೆಸ್ಪೆಕ್ಟ್ ಆಫ್ 20,000. So here share application money is in respect of 20,000 share allotted transferred to the share capital account, excess application money refunded on application rejected for 25,000 shares. Okay, this is how we need to prepare. And third one, allotment due. ಇದಾದ ನಂತರ ಎಲ್ಲದೂ ಕೂಡ ಸೇಮ್ ಬರಿತಾ ಹೋಗಬೇಕು. ರಿಮೈನಿಂಗ್ all the entries comes similar to the previous entries. So here third one related to the allotment money due. So for this we have to write a share allotment account debited to equity share capital account. ಸೊ ಅಲಾಟ್ಮೆಂಟಿಗೆ ₹3 ಬರ್ತಿದೆ ಇಲ್ಲಿ. ಸೊ ಹಾಗಾಗಿ 20,000 ಶೇರ್ಸಿಗೆ ₹3 ಅಂತ ಹೇಳಿದ್ರೆ 60,000 ವಿ ಹ್ಯಾವ್ ಟು ರೈಟ್ ಬೋತ್ ದ ಸೆಟ್, ದಟ್ ಈಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 20,000 ಶೇರ್ಸ್ ಅಲಾಟೆಡ್ ಅಟ್ ₹3 per share. ದೆನ್ ನೆಕ್ಸ್ಟ್ ಅದನ್ನು ಏನು ಅಲಾಟ್ ಮಾಡಿದ್ದೀನಿ ಅದನ್ನು ನನಗೆ ಅಲಾಟ್ಮೆಂಟ್ ಮನಿ ಡ್ಯೂ ಎಂಟ್ರಿ ತೋರಿಸಿದ್ದೀನಿ. ಈಗ ನನ್ನ ಅಮೌಂಟ್ ಬಂದಿದೆ, ಅದನ್ನು ಬರೀಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಆನ್ 20,000 ಶೇರ್ಸ್ ಅಟ್ ₹3 per share. Now first and final call. So here he has explained a few information, but we have to first we have to write the first and final call due entry, that is share first and final call account debit to equity share capital account. Share first and final call money due on 20,000 shares at ₹5 per share. ಸೊ ಇಲ್ಲಿ ನನಗೆ ಬರಬೇಕು ಅಂತ ಬರೀತೀನಿ. ಬಟ್ ಎಷ್ಟು ಬಂದಿದೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ಇದರಲ್ಲಿ ಎಷ್ಟು ತೊಗೋಬೇಕು ನಾವಿಲ್ಲಿ
ಅಂದರೆ ಟೋಟಲ್ ನಾನು 20,000 ಶೇರ್ಸ್ ಇಶ್ಯೂ ಮಾಡಿದ್ದೀನಿ. ಬಟ್ ನನಗೆ ಆಗಿ ಬಂದಿದ್ದು ಎಷ್ಟು ಅಪ್ಲಿಕೇಶನ್ 25,000, ಅದರಲ್ಲಿ 5,000 ನಾನು ಮತ್ತೇನು ಮಾಡ್ತೀನಿ ಅವರಿಗೆ ರೀಫಂಡ್ ಮಾಡ್ತೀನಿ. ಸೊ ಉಳಿದಿದ್ದು 20,000 ಶೇರ್ ಹೋಲ್ಡರ್ಸ್. ಅದರಲ್ಲಿ ಹೇಳ್ತಾನೆ 500 ಈ ಶೇರ್ ಹೋಲ್ಡರ್ಸ್ ಏನಿದಾರಲ್ಲ ಅವ್ರ ದುಡ್ಡನ್ನು ಕೊಟ್ಟಿಲ್ಲ. ಆ ಸಿಚುವೇಶನ್ನಲ್ಲಿ ನಾನಿಲ್ಲಿ ತೋರಿಸ್ಬೇಕದು ಇಲ್ಲಿ ವಿ ಹ್ಯಾವ್ ಟು ಶೋ ಹಿಯರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ 19,500 ರುಪೀಸ್ ಹೇಗಂದರೆ 20,000 ಮೈನಸ್ 500 ಮಾಡ್ಕೊಂಡ್ರಿ. ಸೊ ಹಿಯರ್ 5 ರುಪೀಸ್ ಲೈಕ್ ಕ್ಯಾಲ್ಕುಲೇಟ್ ಮಾಡಿದ್ರೆ 97,500. ದೆನ್ ನೆಕ್ಸ್ಟ್ ಎಂಟ್ರಿ ಈಸ್ ರಿಲೇಟೆಡ್ ಟು ದ ಫರ್ಫಿಟೆಡ್ equity share capital account debited to forfeited share and to share first and final call account. ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನಂತ ಹೇಳಿದ್ರೆ ಟೋಟಲ್ 5 ರುಪೀಸನ್ನು ಕಲೆಕ್ಟ್ ಮಾಡ್ತಾ ಇರೋದು ಇನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಬಟ್ ಅಲ್ಲಿ ಏನಾಗ್ತಿದೆ ಅಂದರೆ ಇವರು ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಗೆ ಕೊಟ್ಟಿರೋದಿಲ್ಲ, ಬಟ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹೌ ಮಚ್ ಅಮೌಂಟ್ ದೇ ಹ್ಯಾವ್ ಗಿವನ್. ಸೊ ಫಸ್ಟಿಗೆ ಅಪ್ಲಿಕೇಶನ್ ಮನಿ ಎಷ್ಟು ಇಸ್ಕೊಳ್ತೀವಿ ನಾವು, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು, ಫರ್ಫಿಟೆಡ್ ಎಷ್ಟು ಅಂತ ಹೇಳಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ರೆ ಇಲ್ಲಿ 500 ಶೇರ್ಸ್ ನಮಗೆ ಏನು ಲಾಸ್ ಆಗಿದೆಯಲ್ಲ, ಲೈಕ್ ಫರ್ಫಿಟ್ ಆಯ್ತಲ್ಲ, ವಿ ಹ್ಯಾವ್ ಟು ರೈಟ್ ದಟ್ ಈಸ್ 500 ಶೇರ್ಸ್ ಇಂಟು 10 ರುಪೀಸ್. ಅದರಲ್ಲಿ ಫರ್ಫಿಟ್ ಅಂದರೆ ನನಗೆ ಎಷ್ಟು ಕೊಟ್ಟಿದ್ರು ಅವರು. ಓಕೆ, ಸೊ ಅಂದರೆ ಅಪ್ಲಿಕೇಶನಿಂದ 2 ರುಪೀಸ್, ದೆನ್ ಅಲಾಟ್ಮೆಂಟಿಂದ 3 ರುಪೀಸ್, ಟೋಟಲ್ 5 ರುಪೀಸ್ ಕೊಟ್ಟಿರ್ತಾನೆ. ಸೊ ಆ 5 ರುಪೀಸ್ ಫಸ್ಟ್ ಕೊಟ್ಟಿರೋದು ಬರ್ಕೋಬೇಕು, ದೆನ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಕೊಟ್ಟಿಲ್ಲಿರೋದು ಬರಿಬೇಕು. ಈಗ ಈ ಎಂಟ್ರಿ ಬರಿಬೇಕು. ದೆನ್ ಅದು ಆದ ನಂತರ ನೆಕ್ಸ್ಟು ಈ ಏನಿರುತ್ತಲ್ಲ ಫರ್ಫಿಟೆಡ್ ಆಗಿರೋದು, ಕ್ಯಾನ್ಸಲ್ ಆಗಿರೋದು ಇದು ಶೇರ್ಸ್, ಅದನ್ನು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸೆಲ್ ಇಟ್ ಟು ಆರ್ ರೀಇಶ್ಯೂ ಟು ದ ಅದರ್ ಜನರಲ್ ಪಬ್ಲಿಕ್ ಆರ್ ಎನಿ ಅದರ್ ಪರ್ಸನ್. ಸೊ ಆ ಸಿಚುವೇಶನಲ್ಲಿ ಹೇಗೆ ಬರೀಬೇಕಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫರ್ಫಿಟೆಡ್ ಶೇರ್ ಅಕೌಂಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ದಿಸ್ ಈಸ್ ಹೌ ವಿ ನೀಡ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಪ್ರಿಪೇರ್ ದಿಸ್ ಜರ್ನಲ್ ಎಂಟ್ರೀಸ್ ರಿಲೇಟೆಡ್ ಟು ದ ಇಶ್ಯೂ ಆಫ್ ಶೇರ್ಸ್. ಸೊ ಬ್ಯಾಂಕ್ ಅಕೌಂಟಿಗೆ ಏನು ತೋರಿಸ್ತಾ ಇದ್ದೀನಿ ಏನಿದೆ 7 ರುಪೀಸ್, ಯಾಕಂದರೆ 7 ರುಪೀಸಿಗೆ ರೀಇಶ್ಯೂ ಅದನ್ನು ಮಾಡ್ತಾ ಇರೋದು. ಫರ್ಫಿಟೆಡ್ ಶೇರ್ ಅಕೌಂಟ್ ಅಂದರೆ ಬ್ಯಾಲೆನ್ಸ್ ಏನು -3 ರುಪೀಸ್ ಸಿಗ್ತಿದೆಯಲ್ಲ ಅದನ್ನು ಮಾಡಿ ಬರ್ದು ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸ್ಬೇಕು. ದೆನ್ ಲಾಸ್ಟ್ ಒನ್ ದಟ್ ಈಸ್ ಏನು ಅದು ನನಗೆ ಪ್ರಾಫಿಟ್ ಉಳಿದಿರುತ್ತಲ್ಲ ಅದನ್ನು ಬರೀಬೇಕು. ಹಿಯರ್ ವಿ ಹ್ಯಾವ್ ಟು ರೈಟ್ ದ ಪ್ರಾಫಿಟ್ ರಿಲೇಟೆಡ್ ಟು ದ ಇಶ್ಯೂ ಆಫ್ ಸೆಕ್ಯೂರಿಟೀಸ್ ಆ್ಯಂಡ್ ರಿಲೇಟೆಡ್ ಟು ದ ಫರ್ಫಿಚರ್ ಆಫ್ ಶೇರ್ಸ್. ಸೊ ಇದು ಹೇಗೆ ಅಂತ ಹೇಳಿದ್ರೆ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ತೋರಿಸ್ಬೇಕು. ದಿಸ್ ಎಂಟ್ರಿ ಈಸ್ ರಿಲೇಟೆಡ್ ಟು ದ ಪ್ರಾಫಿಟ್. ಸೊ ಈ ಪ್ರಾಫಿಟ್ ಎಷ್ಟು ಬಂದಿದೆ ಅಂದರೆ 1,000 ಬಂದಿದೆ. ಅದನ್ನು ಹೇಗೆ ಅಂತ ಹೇಳಿ, ಸೊ 2,500 ಶೇರ್ಸ್ ಆ್ಯಕ್ಚುಲ್ ಆಗಿ ಅದು 2,500 ರುಪೀಸ್. ಓಕೆ, ಯಾವುದದು ಫರ್ಫಿಟೆಡ್ ಕ್ಯಾನ್ಸಲ್ ಆಗಿರೋದು. ನಾನು ಸೆಕೆಂಡ್ ಬರೆದಿದ್ದೀನಿ ಅಲ್ಲಿ 500 ಇಂಟು 5 ಅಂತ ಹೇಳಿ. ಸೊ 2,500 ಮೈನಸ್ 1,500 ಮಾಡಿಕೊಂಡ್ರೆ 1,000 ಟು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಇನ್ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟ್ರಾನ್ಸ್ಫರ್ ಟು ದ ಈಕ್ವಲ್ ರಿಸರ್ವ್ ಅಕೌಂಟ್ after the reissue anta we have to mention and we have to show. So this is how you need to calculate it. And everyone try to write all the questions and answers what all I am going to explain you all. So just try to listen and understand and write it in your notes. Thank you. Have a nice day.